ನಾನು ಮಾತಾಡೋದು ಅಷ್ಟೇ ಕೇಳಿಸುತ್ತೆ. ಎಲ್ಲಿ ಒಂದ್ಸತಿ ವಿಡಿಯೋ ಗೊತ್ತು ಕಣ ಮನೆಯ ವಿಡಿಯೋ ಮಾಡಲ್ಲ. ಗುರು ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಸ್ವಲ್ಪ ಕೆಲಸ ಇರೋದ್ರಿಂದ ಚಿಕ್ಕನಹಳ್ಳಿ ಹತ್ರ ಹೋಗ್ತಾ ಇದ್ದೆ. ಅಲ್ಲಿ ಮದ್ಲಿಂಗನ ಕಣಿವೆ ಹತ್ರ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಹೋಗಿ ಬರೋಣ. ಗುರು ಬಂದೆ ಬಿಟ್ಟು ಚಿಕ್ಕನಾಗಿನಳ್ಳಿಗೆ ಇಲ್ಲಿಂದ ಗುರು ಸುತ್ತಾಡ್ಕೊಂಡು ಕೊನೆಗೂ ಬಂದೆ ಬಿಟ್ಟು ಚಿಕ್ಕನಾಗಿನಳ್ಳಿಗೆ. ವೆಲ್ಕಮ್ ಟು ಚಿಕ್ಕನಾಗಿನಳ್ಳಿ. ಇಲ್ಲಿಂದ ಮೊದಲಿಗೆ ಕಣಿವೆ 10 ಕಿಲೋಮೀಟ್ರು, 5 ನಿಮಿಷದಲ್ಲಿ ಅಲ್ಲಿಗೆ ಹೋಗ್ತೀವಿ. ಅಲ್ಲಿಂದ ಸುತ್ತಕಣಿವೆಗೆ ಹೋಗ್ತೀವಿ. ಗುರು ನೀವು ಯಾರಾದರೂ ಚಿಕ್ಕನಾಗಿನಳ್ಳಿ ಕಡೆ ಬಂದರೆ ಮೊದಲಿಗನ ಕಣಿವೆಗೆ ಹೋಗೋದು ಮಿಸ್ ಮಾಡ್ಕೊಳ್ಳೇಬೇಡಿ. ವೈ? ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಇಲ್ಲಿಂದ ರೈಟ್ ತಗೋಬೇಕು. ಇಲ್ಲಿಂದ ರೈಟ್ ಎತ್ಕೊಂಡು 10 ಕಿಲೋಮೀಟ್ರ್ ಹೋಗ್ತಾ ಇದೆ ಬೈಕಲ್ಲಿ. ಪ್ಲೇಸ್ ಮಾತ್ರ ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಮನೆಗೂ ಮೊದ್ಲಿನ ಕಣಿವೆಗೆ ಬಂದರೆ ಗುರು. ಹೀಗೆ ಏನೊಂದು 5 ಕಿಲೋಮೀಟ್ರು ಇನ್ನೂ ಹೋಗ್ತಾ ನೈಟ್ ಹತ್ಕೊಂಡು ಯಾವುದೋ ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ. ವ್ಯೂ ಪಾಯಿಂಟ್ ಬರೇ ಇದೆ, ಅಲ್ಲಿ ಬರೇ ಹೋಗ್ಬೇಕು. ವ್ಯೂ ಒಂಥರ ಸಖತ್ತಾಗಿದೆ ಗುರು. ನೀವೇನಾದರೂ ಚಿಕ್ಕನಾಗಿನಳ್ಳಿ ಸೈಡಿಗೆ ಬಂದರೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಬಂದ್ಬಿಟ್ಟು ಹೋಗಿ, ಏನು ಜಾಸ್ತಿ ಏನಿಲ್ಲ. ಬಂದಾಗೆಲ್ಲ ಇಲ್ಲಿ ನೋಡ್ಕೊಂಡು ಹೋಗಿ, ಪೀಸ್ ಆಗಿರುತ್ತೆ. ಒಂದ್ಸತಿ ನಾವಿಲ್ಲಿ ಚಿಪ್ಸು ಅದು ಇದು ತಿಂದಿದ್ವಿ. ಹೋಗ್ತಾ ಒಂದು ಪ್ಲೇಸ್ ಸಿಗುತ್ತೆ ನೋಡಿ, ಸೇಮ್ ಪ್ಲೇಸು. ಇಲ್ಲೇ ಇಟ್ಕೊಂಡು ಮಸ್ತಾಗಿದೆ ಪ್ಲೇಸ್. ಹೆಂಗ್ ಹೊಡಿತೈತೆ? RX ಹೊಡ್ತಾ ಹೊಡಿತಾ TVS. ನಮಗೆಲ್ಲ ಗೊತ್ತಾಗೋಯ್ತು. ಹುಷಾರು, ಇಲ್ಲಿ ಹುಳಿಗಳು ಕಾಟ, ಗಾಡಿ ಕಾಟ ಎಲ್ಲ ಐತೆ ಅಂತ ಬೋಲ್ಡ್ ತರ ಹಾಕೋರ ಇಲ್ಲಿ ಬೋಲ್ಡು. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ಮಳೆ ಬರ್ಬೇಕು. ಓಕೆ ಫ್ರೆಂಡ್, ಬಾಯ್. ಬೈಕರ್ಸ್ಗಳಿಗೆ ಮಾತ್ರ ಬೆಂಕಿದೆ ಪ್ಲೇಸ್ ನೋಡಿ. ನಮ್ಮ ತಿಪ್ಟೂರ್ ಹತ್ರನೇ ಈ ಥರ ಇರೋದು ಸಕ್ಕತ್ತಾಗಿದೆ ಮಾತ್ರ. ನೋಡ್ತಾ ಇರಿ ಹಂಗೆ ಒಳ್ಳೊಳ್ಳೆ ತಿರುವುಗಳು, ಒಳ್ಳೊಳ್ಳೆ ಎಲ್ಲಗಳು, ಗಿಡಗಳು, ಮರಗಳು, ಮಣ್ಣುಗಳು, ಬೆಟ್ಟಗಳು, ಗುಡ್ಡಗಳು. ಎಲ್ಲೂ ಲೈನ್ಸ್ಗಳೇ ಕಾಣಿಸ್ತಿಲ್ಲ. ನೀನು ಒಳ್ಳೇದು ಮಾಡ್ತದ ನಿನ್ನ ಜನ್ಮಕ್ಕೆ ಹೋಗೋ. ಬೇರೆ ಪ್ಲೇಸ್ ಕರ್ಕೊಂಡು ಬೇರೆ ಪ್ಲೇಸ್ ನಾವೇ ಊಟ ಗಾಯ್ಸ್. ಎಳ್ನೀರು ಹೊಡೆಯೋಣ ಅಂದ್ಕೊಂಡಿದ್ದೀವಿ. ನೋಡೋಣ, ಹೋಗ್ಬೇಕಾದ್ರೆ ಎಳ್ನೀರು ಹೊಡಿಬೋದು. ಸಿಕ್ಕಿದ್ರೆ ಹೊಡಿ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ ನಿನ್ನ ಜನ್ಮಕ್ಕೆ ಹೋಗೋ. ಸಿಕ್ಕಿದ್ರೆ ಹೊಡಿತೀವಿ, ಇಲ್ಲಾಂದ್ರೆ ಇಲ್ಲ. ಒಳ್ಳೇದಲ್ಲ. ಕಳ್ಳೆತನ ಒಳ್ಳೇದೇ, ಆದರೂ ಒಳ್ಳೇದಲ್ಲ. ಕದಿಯೋದ್ರ ಮೇಲೆ ಡಿಪೆಂಡ್, ಏನು ಕದಿತೀವಿ ಅನ್ನೋದ್ರ ಮೇಲೆ. ಆದರೂ ಈ ದುಡ್ಡು ಕೊಟ್ಟು ತಿನ್ನೋದಕ್ಕಿಂತ ಕದ್ದು ತಿನ್ನೋದ್ರಲ್ಲೇ ಮಜಾ ಜಾಸ್ತಿ. ಕದ್ದು ತಿನ್ನೋದ್ರಲ್ಲಿ ಮಜಾ ಜಾಸ್ತಿ. ನಾವಂತೂ SLC ಇದ್ದಾಗ ಎಕ್ಸಾಮ್ ಟೈಮಲ್ಲಂತೂ ನಮ್ಮ ಊರಲ್ಲಿ ಯಾವುದೋ ಒಂದು ಆಟಕ್ಕೆ ಹೋಗಿ ಕಮ್ಮಿ ಅಂದರೂ 100-200 ಎಳ್ನೀರು ಕಿತ್ತು ಕುಡ್ದಿದ್ದೀವಿ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಜೋರಾಗಿ ಮಾತಾಡು, ಕೇಳಿಸ್ತಿಲ್ಲ ನಿನಗೆ? ಚಿಕ್ಕನಾಗಿನಳ್ಳಿ ನಿಯರಲ್ಲಿ ಬಂತು ಈ ಜಾಗ. ಅನ್ಬೇಡ ಕಡಲ್ಲಿ, ಕ್ಲಾರಿಟಿ ಯಾಕೆ ಮಾತಾಡು. ವಾಯ್ಸ್ ಮಾತಾಡ್ತಿದ್ದೀವಿ, ಕೇಳಿಸುತ್ತೋ ಗೊತ್ತಿಲ್ಲ ನಮಗೆ. ಹಾಸ್ಪಿಟ್ಲಿಗಮ್ಮ
ಗಾಡಿ ಆಫ್ ರೋಡಿಂಗ್ ಮಾಡೋಣ ಅಂದ್ಕೊಂಡು ಇಲ್ಲೆಲ್ಲೂ ಜಾಗ ಇಲ್ಲ, ನಡ್ಕೊಂಡು ಹೋಗ್ಬೇಕಾಗಿರೋದೈತೆ. ನೋಡಿ ಇದೊಂದು ಗುಂಡಿ ಇಲ್ಲ ಅಂದಿದ್ರೆ ಒಳ್ಳೆ ಆಫ್ ರೋಡಿಂಗ್ ಮಾಡ್ಬೋದಿತ್ತು. ಗುಂಡಿ ಹತ್ಸೋಕ್ಕಾಗಲ್ಲ, ಗಾಡಿ ಮುಗಿಸ್ಕೊಂಡ್ಬಿಡುತ್ತೆ. ಇಲ್ಲಿ ಹೋಗ್ಬೋದು ಆದರೆ ದಾರಿ ಚೆನ್ನಾಗಿಲ್ಲ, ಹೋಗ್ತಾ ಹೋಗ್ತಾ ಎಲ್ಲ ರೋಡ್ ಚಿಕ್ಕದಾಗಿದೆ, ಆಮೇಲೆ ಫುಲ್ ಲೈಟಲ್ಲಿದೆ, ಹೋಗೋಕ್ಕಾಗಲ್ಲ ಇಲ್ಲಿ. ಮಾತಾಡಿದ್ದು ಇದರಲ್ಲಿ ಬ್ಲೂಟೂತಿಗೆ ಕನೆಕ್ಟ್ ಆಗಿತ್ತಾ? ಬ್ಲೂಟೂತ್ ನೀನು ಮಾತಾಡ್ದಲ್ಲ ಬ್ಲೂಟೂತ್ ಎಲ್ಲ ಮಾತಾಡಿದ್ದು ಇಲ್ಲ, ನಿನ್ನ ಫೋನಿಗೆ ಕನೆಕ್ಟ್ ಆಗಿರಲಿಲ್ವಾ? ಮತ್ತೆ ಅಲ್ಲಿ ವಾಯ್ಸ್ ಬಂದಿರಲ್ಲ ಅಣ್ಣ. ಓಕೆ ಫ್ರೆಂಡ್ ಬಾಯ್. ಇಲ್ಲಿಗೆ ಏನಾರು ಬರ್ತಾರೆ ಅಂತ ಹಾಂ, ಯಾರ ಕೈಲಾರು ಸಿಗಾಕೊಂಡು ಟ್ರೈ ಮಾಡ್ತಾರೆ. ಯಾರೇ ಚಪಾರ್ ನನ್ನ ಮಕ್ಕಳು? ಸಿಗಾಕಬಾರ್ದು ಅಂತಾನೆ ಇಲ್ಲಿ ಇಂಥ ಜಾಗಕ್ಕೆ ಬರೋದು. ಸಾಕಾಗೋಯ್ತು. ಧ್ರುವ, ನೀನು ಯಾವಾಗಾರು ಮೊದಲು ಬಂದಿದ್ದೆ ಇಲ್ಲಿಗೆ? ಮೊದಲು ಬಂದಿದ್ದೆ. ಯಾರ್ಯಾರು ಅಂತ ಕೇಳೋ, ನಾನು ನಮ್ಮ ಫ್ರೆಂಡ್ ಬಂದಿದ್ದು. ಅವನು ಎಂತ ಕರ್ಕ ಬಂದಿದ್ದ ಅಂದ್ರೆ ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಅವ್ರ ಹುಡುಗಿ ಕರ್ಕೊಂಬರಕ್ ಪ್ಲೇಸ್ ನೋಡ್ಕೊಂಬರಕ್ ಕರ್ಕ ಬಂದಿದ್ದ ನನ್ನ. ನೀನೇನು ಬಂದೇ ಮಾಡ್ತಿದ್ದೆ? ಅವನ ಜೊತೆ ಪ್ಲೇಸ್ ನೋಡ್ತಿದ್ದೆ. ಪ್ಲೇಸ್ ನೋಡೋಕೆ ಬಂದಿದ್ದ ಇಲ್ಲ ಕಾವಲುಗಾರ ಆಗಿ ಬಂದಿದ್ದ? ಕಾವಲುಗಾರ ಪ್ಲೇಸ್ ನೋಡಕ್ ಬಂದಿದ್ದೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಅಲ್ಲ ಕಣೋ, ನಾನು ಹೇಳ್ತಿರೋದು ಅರ್ಥ ಮಾಡ್ಕ. ಇವತ್ತು ಈ ಪ್ಲೇಸ್ ನೋಡ್ಕೊಂಡು ನಾಳೆ ಅವ್ರ ಹುಡುಗಿ ಕರ್ಕ ಬರಕ್ ಬಂದಿದ್ದ. ಓ ಹಂಗೆ ಆ ಥರ ಇದು ವಾತಾವರಣ ಹೆಂಗೈತೆ, ಹೆಂಗೈತೆ, ಯಾರು ನೋಡ್ತಾರ ಯಾರು ಬರ್ತಾರ ಅಂತ ಆಮೇಲೆ ಕರ್ಕೊಂಬಂದಿದ್ನಾ? ಆದ್ರೆ ಬೆಳಗ್ಗೆ ನನ್ನೊಂದು ಬಿಟ್ಬಿಟ್ಟು ಅವಳೊಂದು ಕರ್ಕ ಬಂದಿದ್ದ. ನೀನು ಬಂದಿದ್ದೀಯಲ್ಲ, ನಿನ್ನ ಮೆಟ್ನ ಹೊಡಿಬೇಕು. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಲವರ್ಸ್ಗಳಿಗೆ ಯಾವುದೂ ಒಳ್ಳೇದಲ್ಲ, ಯಾಕಂದ್ರೆ ನಮಗೆ ಲವರ್ಸ್ ಕಂಡ್ರೆ ಅಲ್ಲ, ಬರಲೇಬೇಡ್ರಿ ಇಂಥ ಜಾಗಕ್ಕೆ. ಸಿಂಗಲ್ ಆಗಿರೋ ಹುಡುಗಿರು ಬರ್ರಿ, ಸಿಂಗಲ್ ಆಗಿರೋ ಹುಡುಗರು ಬರ್ತೀವಿ, ನೋಡ್ಕೊಂತೀವಿ, ಹೋಗ್ತೀವಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಅದೇ ಒಳ್ಳೇದು. ಸಿಕ್ತು ಗುರು, ಈಚಿಕ್ಕೆ ಬಂದರು ಆಚೆಗೆ ನೋಡ್ರೋ ಪ್ಲೇಸು. ಮಂಜಣ್ಣ ಹೇಳ್ತಾರಲ್ಲ, ಹಾಂ, ನಮ್ಮ ಮಂಜಣ್ಣ ಮಾತು ಕೇಳ್ರು, ದುಡೀರೋ ಅಂತ ಕರೀತಾರೆ, ನಾವು ಪ್ಲೇಸ್ ನೋಡಿ ಬರ್ರೋ ಅಂತ ಕರಿತಿದ್ದೀವಿ. ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾನ ಅಂತ ಹಾಕೋದು ಕಮೆಂಟಲ್ಲಿ ಯಾರಾದರೂ. ನಮ್ಮಪ್ಪ ಯಾಕೆ ಕೊಡೋದು? ನಮ್ಮಪ್ಪ ನನಗೆ ಕೊಡಲ್ಲ. ಅಪ್ಪಂತ ಕೇಳಬಾರ್ದು ಕಣೋ, ದುಡಿತಿಲ್ವೇನೋ? ಹಾಂ ಧ್ರುವಕುಮಾರ, ದುಡಿತಿಲ್ವಾ? ದುಡಿತಾ ಇದ್ದೀವಿ. ದುಡಿತಾ ಇದ್ಮೇಲೆ ಮತ್ತೆ ನಿಮ್ಮ ಅಪ್ಪಂತ ಹಾಕಿಸ್ಕೊಂತಪ್ಪ. ಏನಂದೆ ಇನ್ನೊಂದ್ಸಲ ಹೇಳು. ಅಲ್ಲ ನೋಡಿ ಗಾಯ್ಸ್, ಹಬ್ಬ ದುಡಿತಿರ್ತೀಯ. ಹಾಂ, ಇವಾಗ ಆಲ್ಮೋಸ್ಟ್ ಅಲ್ಲಿ ಫೋನ್ ಇರೋದ್ರಲ್ಲಿ ದುಡಿತಿರೋರ್ಗಿನ್ನ ಮನೇಲಿ ಕೂತ್ಕೊಂಡು ಊಟ ಮಾಡ್ಕೊಂಡು ಮನೆ ಕಂಡಿರ್ತಾರಲ್ಲ, ಅವ್ರ ಹತ್ರನೇ ಫೋನ್ಗಳು ಜಾಸ್ತಿ ಇರೋದು. ಅವ್ರು ಬಂದ್ಬಿಟ್ಟು ಕಮೆಂಟ್ ಹಾಕಿದ್ರಿ ಏನಂತ, ದುಡ್ಡು ನಿಮ್ಮ ಅಪ್ಪ ಕೊಡ್ತಾನ ಅಂತ. ನಮ್ಮ ಅಪ್ಪಂಗೆ ಮುಟ್ಟಿದ್ರೆ ಬಂದು ಇಸ್ಕೊಳ್ಳ ಅಂತ ಹೇಳೋದಷ್ಟೇ. ಬ್ಯೂಟಿಫುಲ್ ಇದು ಆಕ್ಚುಲಿ ಚೆನ್ನಾಗಿರೋದು. ಪಾಯಿಂಟ್. ಇದೇ ವ್ಯೂ ಪಾಯಿಂಟ್ಗಳು. ಇಲ್ಲಿ ಬಂದು ಪ್ಲಾಸ್ಟಿಕ್ ಎಸೆಯೋದು ಆ ಥರ ಮಾಡೋದು, ಆ ಥರ ಎಲ್ಲ ಮಾಡಬೇಡಿ ಗಾಯ್ಸ್. ಪ್ಲೇಸ್ ಮಾತ್ರ ಬೆಂಕಿ ಇದೆ, ಸ್ವಲ್ಪ ಉಳ್ಕೊಳಕ್ಕೆ ಬಿಡಿ, ಯಾರು ಬಂದು ಗಲೀಜು ಮಾಡಬೇಡಿ. ಭಗವಂತ ಅವನೊಬ್ಬ ಈ ಥರ ಪ್ರಕೃತಿನ ಸೃಷ್ಟಿ ಮಾಡ್ತಾನೆ, ಅದನ್ನು ಮನುಷ್ಯ ಅನ್ನೋ ಒಂದು ಜೀವಿ ಬಂದು ಎಲ್ಲನೂ ಹಾಳು ಮಾಡ್ಬಿಡುತ್ತೆ. ಅಪ್ಪಂಗೆ ಹುಟ್ಟಿದ ಮಾತಾಡಿದ ಧ್ರುವ, ಅಪ್ಪಂಗೆ ಹುಟ್ಟಿದ ಮಾತಾಡಿದ ಧ್ರುವ. ಪ್ರೀತಿ ಕಣ್ರಿ, ಪ್ರೀತಿ. ಬೆಟ್ಟಕ್ಕೆಲ್ಲ ಯಾವನಾರು ಕಡ್ಡಿ ಸಿಕ್ಸ್ ಕೊಟ್ಬಿಟ್ರೆ ಚೀಪ್ ನಿಂತ್ಕೊಬಿಡ್ತೀನಿ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ. ಕಮೆಂಟಲ್ಲಿ ಏನು ಚೀಪಾಗಿ ಹಾಕ್ತಾರೆ ಗೊತ್ತಿಲ್ಲ. ಏನಾದರೂ ನೀರಿದೆ ಊಟ ಇದೆ ಅಂತ ಬಂದರೆ ಮಾತ್ರ ದೇವರಾಣೆ ಸಿಗಲ್ಲ. ನಾವೇನೋ ಮಾಡೋಣ ಅಂತ ಇಲ್ಲಿಗೆ ಬಂದ್ವಿ, ಅದೇ ಸ್ವಲ್ಪ ಹಿಂಗೆ ನೋಡು, ಅದ್ಯಾಕೆ ಹಿಂಗೆ ನೋಡ್ತೀಯ? ಏನೋ ಆಯಿತು, ಒಂದು ಬಾಟ್ಲ್ ನೀರು ಕೂಡ ತರಲಿಲ್ಲ, ಅದೇ ಸಮಸ್ಯೆ ಆಗಿದ್ದು. ಜನ ಮೋಟೋ ವ್ಲಾಗರ್ಸು ಬೆಟ್ಟಿಂಗ್ ಆ್ಯಪ್ನ ಪ್ರಮೋಷನ್ ಮಾಡಬೇಡಿ ಅಂತ ಹೇಳ್ತಾರೆ. ನಾವು ಈ ಥರ ಪ್ಲೇಸ್ಗಳಿಗೆ ಹೋಗಿ ಪ್ಲಾಸ್ಟಿಕ್ ಯೂಸ್ ಮಾಡಬೇಡಿ, ಸ್ವಚ್ಛತೆ ಕಾಪಾಡಿ ಅಂತ ಹೇಳ್ತೀವಿ ಬ್ರೋ.
ಅಲ್ಲಲ್ಲಲ್ಲಲ್ಲಲ್ಲಲ್ಲ ಪಾಪ ಅಣ್ಣ ನರ್ವಸ್ ಆಗೋನೆ, ಹೇಳೋದನ್ನ ಕರೆಕ್ಟಾಗಿ ಹೇಳೋನೆ. ಸ್ಟಾರ್ಟ್ ದ ನ್ಯೂ ವ್ಲಾಗ್. ಈಗ ಇಲ್ಲಿ ಆಫ್ ರೋಡಿಂಗ್ ಇಲ್ಲ ಗೈಸ್, ನಾವು ಹೋಗ್ತಿದ್ದೀವಿ ರಿಟರ್ನು. ನೀವು ಇಲ್ಲೇನಾದ್ರು ಬಂದರೆ ಆಫ್ ರೋಡಿಂಗ್ ಇಲ್ಲ ಆಗಲ್ಲ. ಇಲ್ಲಿ ಗಂಟೆ ಬರ್ಬೋದು, ಪ್ಲೇಸ್ ಚೆನ್ನಾಗಿದೆ, ಪ್ಲೇಸ್ ನೋಡೋಕೆ ಬನ್ನಿ. ಚಿಕ್ಕನಹಳ್ಳಿ ಹತ್ತತ್ರ ಬಂದಾಗ ಇಲ್ಲಿ ಈ ಪ್ಲೇಸ್ ಮಿಸ್ ಮಾಡ್ಕೋಬೇಡಿ. ಏನು ಚಿಕ್ಕನಹಳ್ಳಿಯಿಂದ ಒಂದು 5-10 ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ. ಈಗ ಹೇಳ್ತಾ ನಾವು ಹೊಡ್ತಾ ಇದ್ದೀವಿ ಗೈಸ್, ಮುಂದೆ ಹೋಗ್ತಾ ಸಿಗ್ತೀವಿ, ನೋಡ್ತಾ ಇರಿ. ಆರನ್ ಇಂಪಾರ್ಟೆಂಟ್. ನನ್ನ ಮಗನ ಹ್ಯಾಟ್ ಒಂದು ನೀನು 100 ಸತಿ ಹೇಳ್ದೆ ಕಣ್ಲ. ಇವಾಗ ರೈಟಾಗಿ ಹಾಕೊಂಡಿದ್ದೆ ಕಣ, ಹಂಗಾದ್ರು ರೈಟಾಗಿ ಏನು ಹಾಕಬೇಕು ಹೇಳಿ. ಹೊಡಿಯೋ ಆರ್ಸಿಲ್ ವೀಲಿ ಹೊಡಿತಿತ್ತು. ಯಾವ ಇವೆಲ್ಲ ಇಟ್ ಇಸ್ ನಾಟ್ ಮೇಕ್ಸ್ ನೋ ಸೆನ್ಸ್. ತಗೊಂಡೇ ತಗೊಳ್ಳೋದು ಇಳಿದ್ಬಿಟ್ಟು ನೀನೇ ತಗೊಂಡ್ಬಿಟ್ಟು. ಮತ್ತು ಕ್ಯಾಮ್ರಾ ನನ್ನ ಮಗಂದು ಒಂದೊಂದಲ್ಲ ಅಣ್ಣ, 30 ಸತಿ ಹ್ಯಾಟ್ ಬಿಡಿಸ್ತಾನೆ, ಒಳ್ಳೆ ರೋಸ್ತಾನೆ ನಮಗಂತೂ. ತಿರುಗಿ ಸಾಕಳಲ್ಲ, ತಿರುಗಿಸ್ಬೇಡ ಥೋ ಹಾಕಳ ಸುಮ್ಮನೆ. ಮತ್ತಿನ್ನೊಂದ್ಸತಿ ಯಾರೋ ಹಾಕೇನೋ, ಒಳ್ಳೆ ನಾಯಿ ಕೂದಲಿದ್ದಂಗೆ ಐತೆ. ಸಬ್ಯಾಕ್ ನೋಡ್ಬೇಕಿತ್ತು ಗಾಯ್ಸ್. ಯಾವಾಗ ಈ ಸತಿ ಪಾರ್ಟಿಲಿ ಏನಂತ ಹೇಳ. ಏನಂದ ಗುರು ಅಣ್ಣ, ಬಸ್ ಸ್ಟ್ಯಾಂಡ್ ಥರ ಐತಲ್ಲೋ, ಇಲ್ಲಿ ಆಫ್ ರೈಡಿಂಗ್ ಮಾಡ್ಬೋದು ಅನ್ಸುತ್ತೆ ಧ್ರುವ. ಫಸ್ಟು ಹೋಗಿ ರೋಡ್ ಹೋಗ್ತಾ ನೋಡ್ರಿ ಆಯ್ತಾ. ನಮ್ಮ ಆಫ್ ರೋಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೀವಿ ಗಾಯ್ಸ್. ಇದು ನೋಡಿ ಆಫ್ ರೋಡಿಂಗ್ ಅಂತ ಹೋಗ್ತಾ ಇದ್ದೀವಿ. ಹೆಂಗಿರುತ್ತೆ ಅಂತ ನೋಡೋಣ. ನೀನು ಮತ್ತಲ್ಲೇ ಇಡ್ತಿದ್ಯಾ, ಪ್ಲೇಸ್ ತೋರಿಸ್ತೀವಿ ಜನಕ್ಕೆ. ಹೋದ್ರು ಅಲ್ಲೇನೈತೆ ನವಿಲ ಧ್ರುವ. ಇಡಿ ಇನ್ನು ದೇವ್ರ ದೇವಸ್ಥಾನ ಇದೆ ಇಲ್ಲಿ. ನೋಡೋಣ, ಇಲ್ಲೊಂದು ಪ್ಲೇಸ್ ಇದೆ. ಗಾಡೀಲಿ ಕಾಲನ್ನು ನೆಟ್ಕಲ್ಲ ಗಾಯ್ಸ್. ನೋಡೋಣ, ಇದೆಲ್ಲ ಹೋಗುತ್ತೆ ಅಂತ ಗೊತ್ತಿಲ್ಲ. ಆಫ್ ರೋಡಿಂಗ್ ABS ಮಾಡಿ ಹಾಕೊಂಡಿದ್ದೀನಿ. ಆಫ್ ರೋಡಿಂಗ್ ಹೋಗ್ಬೋದು ಗಾಯ್ಸ್, ಚೆನ್ನಾಗಿದೆ ಇಲ್ಲಿ ಮಾತ್ರ. ಗ್ಲಾಸು ಈಗ ನನ್ನ ಮಕ್ಕಳು ನನ್ನ ಮಕ್ಕಳು ಕುಡಿಯೋದು ಕುಡಿದ್ಬಿಟ್ಟು ಗ್ಲಾಸ್ ಬರ ಹೊಡೆದಾಕ್ತಾರೆ. ಯಾರು ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಕೋಪ ಮಾಡ್ಕೋಬೇಡಿ ಕಡೆ. ನೀವು ಕುಡೀರಿ, ಬೇಡ ಅನ್ನಲ್ಲ. ಅದೇ ಗ್ಲಾಸಲ್ಲಿ ಯಾಕೆ ಹೊಡೆದಾಕ್ತೀರಾ? ಇಲ್ಲಿ ಪ್ರಾಣಿ ಗೀಣಿ ಅವೆಲ್ಲ ಓಡಾಡ್ತಿರ್ತದೆ. ಚುಚ್ಚಿದ್ರೆ ಅವಕ್ಕೆ ಡಾಕ್ಟರ್ಗಳು ಅದು ಇದು ಸಿಗುತ್ತಾ? ಹೇಳಿ, ಒಳ್ಳೇದಲ್ಲ. ಕಿಪ್ಪಿ ಮಾತಾಡ್ತೀಯಾ? ಕಿಪ್ಪಿ ಹೇಳಿ. ಹಾಯ್ ಜನರೇ, ನೋಡಿ ಜನರೇ, ಒಳ್ಳೆ ಹಾಸ್ಪಿಟ್ಲ್ ನಾವು ಈಗ ಚೆನ್ನಾಗಿದೆ ಪ್ಲೇಸು, ಕರ್ಕೊಬಂದಿದ್ದೀವಿ. ಒಳ್ಳೆ ಆಫ್ ರೋಡಿಂಗ್ ಜಾಗ ಸಿಕ್ಕೇ ಬಿಡ್ತು. ಎಷ್ಟು ಕಿಲೋಮೀಟ್ರ್ ಇದೆ ನೋಡೋಣ ಆಫ್ ರೋಡಿಂಗು. ಇಲ್ವಾ, ಹೆಲ್ಮೆಟ್ ಇರಲೇಬೇಕು ತಲೆಗೆ. ಯಾಕಂದ್ರೆ ಹೇಳಿದ್ದು ನಾನು. ಏನು ಮಾಡ್ತೀವಿ ಇದು ನಾವು ಕಿಳಿತಿರಂಗಿದ್ದೀವಿ. ಈಗ ಎಲ್ಲಿ ಹೋಗ್ಬೇಕು ಗೊತ್ತಾಗ್ತಿಲ್ಲ. ಬೇರೆ ರೋಡಿಗೆ ಹೋಗ್ತಿದ್ದೀವ ಇಲ್ಲ ಎಲ್ಗಾರು ಹೋಗ್ತಿದ್ದೀವ ಅಂತ ಗೊತ್ತಾಗ್ತಿಲ್ಲ. ಇದು ಬೇರೆ ಯಾಕೋ ಇದು ಆಫ್ ರೋಡಿಂಗ್ ಇದೆ. ನಾವು ಸಾಕು, ನಾವು ರಿಟರ್ನ್ ಹೋಗ್ತೀವಿ. ಇಲ್ಲ ಅನ್ಸುತ್ತೆ. ಇಲ್ಲ ಆಫ್ ರೋಡಿಂಗ್ ಅಂತ ಇಲ್ಲ, ನೀವು ಆಫ್ ರೋಡಿಂಗ್ ಮಾಡ್ಕೋಬೇಕು. ಇಲ್ಲಿ ಎಲ್ಲೂ ಆಫ್ ರೋಡಿಂಗ್ ಅಂತ ರೋಡ್ ಮಾಡಲ್ಲ. ರೋಡ್ ಇಲ್ದಿದ್ದ ಜಾಗನೇ ನಮಗೆ ಆಫ್ ರೋಡು. ಬೆಟ್ಟ ಹತ್ತಕ್ಕೆ ಆ ಸೈಡ್ ಹೋಗಬೇಕು, ಅಲ್ಲಿ ಜಾಗ ಇಲ್ಲ. ಇದು ಕೆಳಿಕಾಳೆ ಇಲ್ಲಿ ಇಳಿತಾ ಇದ್ದೀವಿ. ಕೆಳಗಡೆ ಇಳಿತಿರೋ ಕಾರಣ ನಾವು ರಿಟರ್ನ್ ಹೋಗ್ತೀವಿ. ನೋಡೋಣ, ನಾವು ರಿಟರ್ನ್ ಹೋಗ್ತಾ ಇದ್ದೀವಿ ಗೈಸ್. ಇಲ್ಲಿ ಅಂತ
ಆಫ್ ರೋಡಿಂಗ್ ಇದೆ. ಇಲ್ಲಿ ಬೆಟ್ಟ ಹತ್ತಕ್ಕೆಲ್ಲೂ ಜಾಗ ಇಲ್ಲ, ಕಡೆನೂ ಇಲ್ಲ, ಎಲ್ಲ ಅರ್ಧಂಬರ್ಧ ಅಷ್ಟೇ. ಎಲ್ಲ ಬರೀ ಅದು ಇದು ಹೋಗ್ತಾ. ಆಮೇಲೆ ಗಿಂಚರ್ ಆದರೆ ಈ ಗಾಡಿನ ತಳ್ಳೋಕ್ಕಾಗಲ್ಲ. ನೆಕ್ಸ್ಟ್ ಟೈಮ್ ಯಾರಾದರೂ ಜೊತೆಯಲ್ಲಿ ನೆಕ್ಸ್ಟ್ ಯಾರೋ ರೈಡರ್ಸ್ ಬಂದರೆ ಜೊತೆ ಬರ್ಬೋದು. ಯಾರಾದರೂ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬರ್ತೀವಿ. ನೋಡೋಣ ಗಾಯ್ಸ್, ನೆಕ್ಸ್ಟು ನಾವು ಚಿಕ್ಕಮಂಗ್ಳೂರು ಹೋಗೋಣ ಅಂದ್ಕೊಂಡಿದ್ದೀವಿ. ಅದು ಮುಗಿದಾದ್ಮೇಲೆ ಚಿಕ್ಕಮಂಗ್ಳೂರು ಒಂದು ಮುಗಿದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ನಮ್ಮ ಕಾರ್ ತಂದು, ನಮ್ಮ ಕಾರೊಂದು ನಿಮಗೆ ರಿವ್ಯೂ ಮಾಡಿಲ್ಲ, ಕಾರೊಂದು ರಿವ್ಯೂ ಕೊಡ್ತೀನಿ. ಅದು ಕೊಟ್ಟಾದಮೇಲೆ ನೆಕ್ಸ್ಟು ನಿಮಗೆ ಕಾರಲ್ಲೇ ಒಂದು ವ್ಲಾಗ್ ಮಾಡ್ಕೊಂಡು ಇಲ್ಲಿ ನೈಟ್ ಸ್ಟೇಗೆ ಅಂತಲೇ ಬರ್ತೀವಿ. ಒಂದು ಚಾಲೆಂಜಿಂಗ್ ವಿಡಿಯೋ ಥರ ಏನೋ ಒಂದು ಮಾಡ್ತೀವಿ. ನೋಡೋಣ, ಎಲ್ಲ ಅದಕ್ಕೂ ನಮ್ಮ ಹುಡುಗರೆಲ್ಲ ಕೇಳಬೇಕು. ಅಂದರೆ ನೆಕ್ಸ್ಟ್ ಇಲ್ಲಿಗೆ ಬರ್ತೀವಿ. ಇಲ್ಲಿಗೆ ಬಂದರೆ ಒಳ್ಳೆ ಫನ್ ಇರುತ್ತೆ. ಡೇ ಆಗಿತ್ತು ನೋಡಿ. ನೀವು ಯಾವ್ದಾದ್ರು ಚಿಕ್ಕನಹಳ್ಳಿ ಹತ್ರ ಬಂದು ಈ ಪ್ಲೇಸ್ ಮಿಸ್ ಮಾಡ್ಕೋಬೇಡಿ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಮಿಸ್ ಮಾಡಿಕೊಂಡ್ರೆ ಸುಮ್ಮನೆ ಅಲ್ಲಿ ಹೋದಾಗ ಗಿಲ್ಟ್ ಆಗ್ತೀರಾ. ಒಳ್ಳೆ ಪ್ಲೇಸ್ ಇದೆ. ಮುಂದೆ ಹೋಗ್ತಾ ಹೋಗ್ತಾ ಒಳ್ಳೊಳ್ಳೆ ಪ್ಲೇಸ್ ತೋರ್ಸೋಕ್ಕೆ ಪ್ರಯತ್ನ ಬರ್ತೀನಿ. ಇದು ನಮ್ಮ ಇವತ್ತಿನ ಡೇ ಆಗಿತ್ತು ನೋಡಿ. ನೀವು ಯಾವ್ದಾದ್ರು ಚಿಕ್ಕನಹಳ್ಳಿ ಹತ್ರ ಬಂದು ಈ ಪ್ಲೇಸ್ ಮಿಸ್ ಮಾಡ್ಕೋಬೇಡಿ. ಮಿಸ್ ಮಾಡಿಕೊಂಡ್ರೆ ಸುಮ್ಮನೆ ಅಲ್ಲಿ ಹೋದಾಗ ಗಿಲ್ಟ್ ಆಗ್ತೀರಾ. ಒಳ್ಳೆ ಪ್ಲೇಸ್ ಇದೆ. ಮುಂದೆ ಹೋಗ್ತಾ ಹೋಗ್ತಾ ಒಳ್ಳೊಳ್ಳೆ ಪ್ಲೇಸ್ ತೋರ್ಸೋಕ್ಕೆ ಪ್ರಯತ್ನ ಬರ್ತೀನಿ. ಇಷ್ಟು ಹೇಳ್ತಾ ತೋರಿಸ್ತಾ ನಾನು ಇವತ್ತಿನ ವೀಡಿಯೋ ಮುಗಿಸ್ತೀನಿ. ನೆಕ್ಸ್ಟ್ ವೀಡಿಯೋ ಬೇಗನೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.